ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಂದಿ, ನೀವು ಕಣ್ಮುಚ್ಕೊಂಡು ಗೆಳೆಯ ಶಿವನ ಹೇಗ್ ಹುಡುಕ್ತೀರಾ? ಪ್ರಭು ಸದಾ ಕಣ್ಣು ಮುಚ್ಚಿದಾಗ್ಲೇ ಕಾಣೋದು ಮೂರ್ಖ. ಮತ್ ನನಗೆ ಅವರು ಇಲ್ಲೇ ಇರೋ ಅನುಭವ ಆಗ್ತಾ ಇದೆ. ಅಲ್ಲಿದ್ದಾರೆ ಪ್ರಭು, 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 ಪ್ರಭು. ಗೆಳೆಯ, ನೀವೆಲ್ಲ ಇಲ್ಲಿ? ಹೌದು ಪ್ರಭು, ನಿಮ್ ತಾಯಿ ಬಹಳ ಚಿಂತೆ ಮಾಡ್ತಿದ್ದಾರೆ. ಹಾಗಾಗಿ ನಾವೆಲ್ಲ ನಿಮ್ಮನ್ನ ಹುಡ್ಕೊಂಡು ಬಂದ್ವಿ. ನೀವೆಲ್ಲ ಇಲ್ಲಿಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಇಲ್ಲಿ ತನಕ ನಾನು ಮಹಾದೇವನ ಒಬ್ನೇ ಹುಡುಕ್ತಾ ಇದ್ದೆ. ಈಗ ನಾವೆಲ್ಲ ಜೊತೆಲಿ ಮಹಾದೇವನ ಹುಡ್ಕೋಣ. ಆದ್ರೆ ನಿಮ್ಮ ತಾಯಿ ಪ್ರಭು. ನನಗ್ ಗೊತ್ತು ಅಮ್ಮ ಎಷ್ಟು ಗಾಬರಿ ಆಗಿರ್ತಾರೆ ಅಂತ. ಮತ್ ನೀವು ಮನೆಗ್ ಬನ್ನಿ ಪ್ರಭು. ಇಲ್ಲ ಗೆಳೆಯ, ನಾನ್ ಬರೋಕ್ಕಾಗೋದಿಲ್ಲ. ಮಹಾದೇವನ ಹುಡುಕ್ತಿ ನಾನು ಎಲ್ಲೂ ಬರೋಕ್ಕಾಗೋದಿಲ್ಲ. ಸಾಕು ಅಮ್ಮ, ಒಂದ್ಸಲ ದಾರುಕಾವನನ ಪಾತಾಳಕ್ ತಂದ್ರೆ ಆಮೇಲೆ ಎಂತ ಚಕ್ರವ್ಯೂಹ ಸಿದ್ಧ ಮಾಡ್ತೀನಿ ಅಂದ್ರೆ ಆ ಬಾಲಶಿವ ಅದ್ರೊಳಗ್ ಬಂದ್ರೆ ತನ್ನ ಎಲ್ಲಾ ಶಕ್ತಿನೂ ಮರ್ತು ಬಿಡ್ತಾನೆ. ತಾರಕ ಒಮ್ಮೆ ದಾರುಕ ಈ ಕೆಲಸ ಮಾಡೋದಕ್ಕೆ ಒಪ್ಕೊಳ್ದೇ ಇದ್ರೆ? ಇಲ್ಲ ಅಮ್ಮ, ಅದು ಅತೀತ, ಇದು ವರ್ತಮಾನ. ಅವಳು ನಮ್ಮ ಆಜ್ಞೆಯನ್ನ ಉಲ್ಲಂಘನೆ ಮಾಡೋದಿಲ್ಲ. ಮೃತ್ಯು ಭಯ ಎಲ್ರಿಗೂ ಇರುತ್ತೆ ಅಮ್ಮ, ಎಲ್ರಿಗೂ ಇರುತ್ತೆ. ಮಹಾದೇವನ ಹುಡ್ಕದ್ಮೇಲೆ ನಾನು ಆದಷ್ಟು ಬೇಗ ಗೆಳತಿ ಹತ್ರ ಹೋಗ್ಬೇಕು. ಬನ್ನಿ. ಆದ್ರೆ ಪ್ರಭು, ನನಗೇನನ್ಸುತ್ತೆ ಅಂದ್ರೆ ನಾವು ಮೊದಲು ಮಾತೆ ಪಾರ್ವತಿನ ಹುಡುಕಬೇಕು. ಹೌದು ಪ್ರಭು, ನಾವೇನಾದ್ರೂ ಮಹಾದೇವನ್ನ ಹುಡುಕಿ ಮಾತೆ ಪಾರ್ವತಿನ ಹುಡುಕಕ್ಕಾಗದೇ ಇದ್ರೆ? ಹೌದು ನಂದಿ, ಆಗ ನನ್ನ ಗೆಳೆತನದ ಕರ್ತವ್ಯ ಅಪೂರ್ಣ ಆಗ್ಬಿಡತ್ತೆ. ಯಾಕಂದ್ರೆ ಕೊನೆಗೆ ಮಹಾದೇವನ ಹುಡುಕಿ ಸೇರಿಸ್ಬೇಕಾಗಿರೋದು ಅವ್ರ ಹತ್ರನೇ. ನಾವು ಮೊದಲು ಗೆಳತಿನ ಹುಡ್ಕೋಣ. ದಾರುಕವನ ಪಾತಾಳ ಲೋಕಕ್ಕೆ ಬರೋ ಮೊದ್ಲೇ ಬಾಲಶಿವ ಏನಾದ್ರೂ ಪಾರ್ವತಿ ಇರೋ ಜಾಗಕ್ಕೆ ಹೋಗ್ಬಿಟ್ರೆ? ಹೋಗೋದಿಲ್ಲ ಅಮ್ಮ, ಅವ್ರನ್ನ ದಾರಿಲೆ ತಡೆಯೋ ಕಾರ್ಯನ ಇವರಿಬ್ರು ಮಾಡ್ತಾರೆ, ಅಜಾಮುಖಿ ಮತ್ತೆ ದಂಡಪಾಣಿ. ಅರ್ಥ ಆಯ್ತು ಮಹಾರಾಜ. ಏನೇ ಆದ್ರೂ ಸರಿ, ಬಾಲಶಿವ ದಾರಕಾವನಕ್ಕೆ ಹೋಗಲ್ಲ. ಆದ್ರೆ ಅಸುರರಾಜ, ಈ ಕೆಲಸ ನಾವು ರಣನೀತಿ ಪ್ರಯೋಗದಿಂದ ಮಾಡಬೇಕು. ಅಂದ್ರೆ ಅಸುರರಾಜ ಬಾಲಶಿವ ಬೇರೆಯವರ ದುಃಖಕ್ಕೆ ಬೇಗ ಕರಗ್ತಾನೆ. ಅವನನ್ನ ಭಾವನೆಗಳಿಂದ ಕಟ್ಟಾಕಿ ಗುರಿಯಿಂದ ಸುಲಭವಾಗಿ ದೂರ ಮಾಡಬಹುದು. ಇದು ಸರಿ ಅಲ್ವಾ ಅಸುರರಾಜ? ಅತಿ ಉತ್ತಮ ದಂಡಪಾಣಿ, ನೀನು ಯುದ್ಧ ನೀತಿಯಲ್ಲಿ ಬುದ್ಧಿವಂತ. ಋಷಿವರ್ಯ, ನನಗನ್ಸುತ್ತೆ ನಾವು ಶಿವನನ್ನು ಹುಡ್ಕೋಕ್ ಹೋಗ್ಬೇಕು ಅಂತ. ದೇವಿ, ನಂದಿ ಹೋಗಿದಾರಲ್ಲ ಶಿವನ ಹುಡ್ಕೋದಕ್ಕೆ. ಅವರು ಅವನ ಗೆಳೆಯ ಋಷಿವರ್ಯ. ನಾವು ಶಿವನ ತಂದೆ ತಾಯಿ. ನಮ್ಮ ಮಗನ್ನ ಹುಡ್ಕಕ್ ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. ದೇವಿ, ಮಕ್ಕಳ ಯೋಗಕ್ಷೇಮ ನೋಡ್ಕೊಳ್ಳೋದು ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ, ನಿಜ. ಆದ್ರೆ ನಿಮ್ಮ ಶಿವ ಸ್ವಯಂ ಪರಮಪಿತ ಪರಮೇಶ್ವರ. ಜಗತ್ತಲ್ಲಿ ಏನೇನೆಲ್ಲ ಆಗುತ್ತೋ ಪರಮಪಿತ ಪರಮೇಶ್ವರನ ಇಚ್ಛೆಯಿಂದಾನೇ ಆಗೋದಲ್ವಾ ದೇವಿ? ಆದ್ರೆ ಈ ವಿಷಯ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಪ್ರಕರಣ ಏನೇ ಇದ್ರೂ ಘಟನೆ ಪ್ರತ್ಯಕ್ಷ ಆಗ್ಲಿ ಪರೋಕ್ಷ ಆಗ್ಲಿ ಎಲ್ಲ ಅವನಿಚ್ಛೆಯಿಂದಾನೇ ಆಗೋದಲ್ವಾ ದೇವಿ? ನಿಮ್ಮ ಮಗ ಸಾಮಾನ್ಯ ಬಾಲಕ ಅಲ್ಲ. ಇಂಥ ಪರಿಸ್ಥಿತಿ ಬರ್ತಾನೆ ಇರುತ್ತೆ. ನೀವು ಚಿಂತೆ ಮಾಡಬೇಡಿ. ನಿಮ್ಮ ಮನಸ್ಸಲ್ಲಿ ಪೂರ್ಣ ವಿಶ್ವಾಸ ಇರಲಿ. ನಂದಿ ಹೋಗಿದ್ದಾರೆ ಅಂತಂದ ಮೇಲೆ ಅವರು ಶಿವನ್ನ ಖಂಡಿತ ಕರ್ಕೊಂಡು ಬರ್ತಾರೆ. ಹರ ಹರ
ಮಹಾದೇವನಿಗೆ ಹಾವು ಅಂದ್ರೆ ಪ್ರೀತಿ, ಅದಕ್ಕೆ ಅದು ಅವನ ಕತ್ತಲ್ಲಿದೆ. ಆದ್ರೆ ಆ ಹಾವು ಅವರಿಗೆ ತೊಂದರೆ ಕೊಟ್ರೆ? ನಮ್ ಮೇಲೆ ಪ್ರೀತಿ ಇದ್ದವರು ನಮ್ಗೆ ಯಾವತ್ತೂ ತೊಂದರೆ ಮಾಡಲ್ಲ. ಅಪ್ಪಾಜಿ, ಮಹಾದೇವನ್ ಕೈಯಲ್ಲಿ ತ್ರಿಶೂಲ ಯಾಕಿದೆ? ಅದ್ರ ಅರ್ಥ ಏನು? ನಿನ್ನ ಈ ಕಷ್ಟದ ಪ್ರಶ್ನೆಗೆ ಉತ್ತರ ಪುರೋಹಿತರೇ ಕೊಡೋದಕ್ಕೆ ಸಾಧ್ಯ. ನಾನೊಬ್ಬ ಅಜ್ಞಾನಿ ಸ್ವಾಮಿ. ಮಹಾದೇವನ್ ಭಕ್ತಿ ಬಿಟ್ರೆ ನನ್ಗೆ ಬೇರೆ ಏನೋ ಗೊತ್ತಿಲ್ಲ. ಹಾಗಿದ್ರೆ ನಾನು ಯಾರ ಹತ್ರ ಕೇಳಲಿ? ನನ್ ಪ್ರಶ್ನೆಗೆ ಉತ್ತರ ಯಾರು ಕೊಡ್ತಾರೆ? ನಿನ್ ಪ್ರಶ್ನೆಗೆ ಉತ್ತರನ ಆ ಮಹಾದೇವನೇ ಕೊಡ್ಬೇಕು. ಹಾಗಿದ್ರೆ ಹೇಳಿ ನಿಮ್ ಮಹಾದೇವಂಗೆ ನನ್ ಪ್ರಶ್ನೆಗೆ ಉತ್ತರ ಕೊಡೋದಿಕ್ಕೆ. ನನ್ಗೆ ನನ್ ಪ್ರಶ್ನೆಗೆ ಉತ್ತರ ಬೇಕು ಅಷ್ಟೇ. ಆದ್ರೆ ಮಹಾದೇವ ನಾನು ಇದೇನ್ ನೋಡ್ತಿದ್ದೀನಿ? ಮಹಾದೇವನೇ ಇಲ್ಲಿ ಬಂದಿದ್ದಾರೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಾನೇ ಮಹಾದೇವ ಅಂತ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಆದ್ರೆ ಯಾರು ಮಹಾದೇವನ ಹಾಗೆ ಕಾಣ್ತಾರೋ ಅವರೇ ನಮ್ಗೆಲ್ಲ ಮಹಾದೇವ. ದೃಷ್ಟಿಯ ದೋಷ ಅಂದ್ರೆ ಇದೇನೆ. ನಾನೇ ಸ್ವತಃ ಮಹಾದೇವನ ಹುಡುಕ್ತಾ ಇದ್ದೀನಿ. ನೀವೇ ಹೇಳಿ, ನಾನು ಹೇಗ್ ಮಹಾದೇವ ಆಗ್ತೀನಿ? ಯಾರಾದ್ರೂ ತಮ್ಮನ್ನೇ ತಾವು ಹುಡುಕೋ ಪ್ರಯತ್ನ ಮಾಡ್ತಾರಾ? ಆದ್ರೆ ನಮ್ಗಂತೂ ಹುಡುಕ್ತೇನೆ ಮಹಾದೇವ ಸಿಕ್ಕಿದ್ದಾರೆ. ನಮ್ಗೆ ನಿಮ್ಮನ್ನ ಮಹಾದೇವ ಅಂದ್ಕೊಳ್ಳೋ ಸುಖ ಪಡೆಯೋದಿಕ್ ಬಿಡಿ ಪ್ರಭು. ಪವಿತ್ರ ಮನಸ್ಸಿನ ಇಚ್ಛೆ ಭಗವಂತನ ಇಚ್ಛೆ ಕೂಡ ಆಗಿರುತ್ತೆ. ಆ ಆಸೆನ ಖಂಡಿತವಾಗ್ಲೂ ಪೂರ್ತಿ ಮಾಡಬೇಕು. ನೀವು ಮಹಾದೇವನಾ? ನಾನು ಮಹಾದೇವ ಅಲ್ಲ, ಆದ್ರೆ ಇವ್ರ ಪಾಲಿಗೆ ನಾನು ಮಹಾದೇವನಿ. ನೀವೇ ಮಹಾದೇವ ಅಂದ್ಮೇಲೆ ನನ್ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ತ್ರಿಶೂಲ ಯಾಕೆ ಹಿಡ್ಕೋತೀರಾ? ಈ ತ್ರಿಶೂಲದ ಅರ್ಥ ಏನು? ನೀವೇನಾದ್ರೂ ಇದನ್ನ ನಿಮ್ಮ ರಕ್ಷಣೆಗಾಗಿ ಇಟ್ಕೊಂಡಿದ್ದೀರಾ? ಏನಾಯ್ತು ದಂಡಪಾಣಿ? ಯಾಕ್ ನಿಂತೆ? ನಾವೀಗ ಬಾಲಶಿವನ ಹುಡ್ಕಕ್ ಹೋಗ್ಬೇಕು. ಗೊತ್ತಿದೆ, ಈಗಾಗ್ಲೇ ಹುಡ್ಕಾಯ್ತು ನಾನು. ಎಲ್ಲಿ? ಅಲ್ ನೋಡಿ. ಏನ್ ನೋಡ್ಲಿ? ನೆಲದ ಮೇಲೆ ಬಾಲಶಿವನ್ ಪಾದದ ಗುರುತು. ಅವನ ಜೊತೆ ಅವನ ಗೆಳೆಯ ಮೂರ್ಖನೂ ಇದ್ದಾನೆ. ಇನ್ನೂ ಇಬ್ರು ಇದ್ದಾರೆ ಅವ್ರ ಜೊತೆಗೆ. ಅವರು ಆ ದಿಕ್ಕಲ್ಲಿ ಹೋಗಿದ್ದಾರೆ. ಸರಿ ಬಾ, ನಾವು ಆ ದಿಕ್ಕಲ್ಲೇ ಹೋಗಿ ಅವ್ರು ಎಲ್ಲಿ ಹೋಗಿದ್ದಾರೆ ನೋಡೋಣ. ರಾಜಕುಮಾರಿ ಅಜಾಮ್ಕಿ, ಈ ಕಾರ್ಯದಲ್ಲಿ ಗೆಲ್ತಿದ್ದ ಹಾಗೆ ನನ್ನ ಬೆಲೆ ಹೆಚ್ಚಾಗುತ್ತೆ. ತಾರಕಾಸುರಂಗೆ ಪ್ರೀತಿ ಪಾತ್ರ ಆಗ್ತೀನಿ. ಆಗ ನನ್ನ ಆದೇಶನೇ ನಡೆಯೋದು, ಎಲ್ರೂ ಹಾಗೇ ನಡೆಯೋದು. ಇನ್ ಮುಂದೆ ನೀವು ಕೂಡ. ನೀವು ಉತ್ತರ ಕೊಡ್ಲೇ ಇಲ್ವಲ್ಲ? ನನ್ನ ಅಂತರಾಳದಲ್ಲಿ ನಿನ್ನ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೆ. ಹಾಗಿದ್ರೆ ಹೇಳಿ. ಮಹಾದೇವನ ಕೊರಳಲ್ಲಿರೋ ಹಾವಿನ ಹೆಸರು ವಾಸುಕಿ ಅಂತ. ವಾಸುಕಿ ಮಹಾದೇವನ ಅತಿ ದೊಡ್ಡ ಭಕ್ತ ಆಗಿದ್ದ. ಅವನ ಭಕ್ತಿಗೆ ಪ್ರಸನ್ನ ಆಗಿ ಮಹಾದೇವ ವಾಸುಕಿಗೆ ತನ್ನ ಆಭರಣ ಆಗೋ ವರ ಕೊಟ್ರು. ಅದರಿಂದ ಅವರು ಆ ಹಾವನ್ನ ಸದಾ ಕೊರಳಲ್ಲೇ ಹಾಕೊಂಡಿರ್ತಾರೆ. ಮತ್ತೆ ತ್ರಿಶೂಲ? ಮಹಾದೇವನ ತ್ರಿಶೂಲ ಅಸ್ತ್ರನೂ ಅಲ್ಲ, ಶಸ್ತ್ರನೂ ಅಲ್ಲ.
ಆದ್ರೆ ಅದು 3 ಶಕ್ತಿಗಳ ಪ್ರತೀಕ ಆಗಿದೆ. ಆ 3 ಶಕ್ತಿ ಯಾವುದು? ಸತ್, ರಜ್ ಮತ್ತೆ ತಮ್. ಈ 3 ಶಕ್ತಿಗಳಿಗೆ ಸಂಯುಕ್ತ ರೂಪ ಈ ತ್ರಿಶೂಲ. ಮತ್ತಿದು ಈ ಶಕ್ತಿನ ನಿಯಂತ್ರಣದಲ್ಲಿಡೋದಿಕ್ಕೆ ಸಹಾಯ ಮಾಡುತ್ತೆ. ಈ ಶಕ್ತಿಗಳಿಂದ ಹುಟ್ಟೋ ಕಷ್ಟಗಳನ್ನ ನಾಶ ಕೂಡ ಮಾಡುತ್ತೆ ಈ ತ್ರಿಶೂಲ. ಅಲ್ಲದೆ ಈ 3 ಗುಣಗಳನ್ನ ಗೆಲ್ಬೇಕು ಅನ್ನೋ ಸಂದೇಶನೂ ಕೊಡುತ್ತೆ ಈ ತ್ರಿಶೂಲ. ತ್ರಿಶೂಲದಲ್ಲಿ 3 ಶೂಲ ಇರುತ್ತೆ. ಅದಕ್ಕೂ ಕೂಡ ದೊಡ್ಡ ಅರ್ಥ ಇದೆ. ತ್ರಿಶೂಲದ 3 ಶೂಲ ಕ್ರಮವಾಗಿ ಸೃಷ್ಟಿ, ಉದಯ, ಸಂರಕ್ಷಣೆ ಮತ್ತೆ ಸಂಹಾರ. ಇದ್ರ ಅರ್ಥ ಲಯ ಆಗಿರೋದನ್ನ ಅದು ಪ್ರತಿನಿಧಿಸುತ್ತೆ. ಮತ್ತಿಷ್ಟೇ ಅಲ್ಲ, ಮಹಾದೇವನ ಈ ತ್ರಿಶೂಲ ಕಾಲದ 3 ರೂಪ, ಭೂತ, ವರ್ತಮಾನ ಮತ್ತೆ ಭವಿಷ್ಯಕ್ಕೂ ಇದು ಪ್ರತಿನಿಧಿಯಾಗಿರುತ್ತೆ. ಪ್ರಭು, ಇವತ್ತು ನೀವು ಈ ಹುಡುಗನ ಜೊತೆಗೆ ನಮ್ಮ ಪ್ರಶ್ನೆಗೂ ಉತ್ತರ ಕೊಟ್ರಿ. ನಿಮ್ಮ ಈ ಅಮೃತವಾಣಿಯಿಂದ ನಮ್ಗಳಿಗಿರೋ ಸಮಸ್ಯೆ ದೂರ ಆಯ್ತು. ನಮ್ ಜೀವನ ಧನ್ಯ ಆಯ್ತು ಪ್ರಭು. ದಂಡಪಾಣಿ, ಬಾಲಶಿವನ ದಾರಿಯಲ್ಲಿ ಸಂಕಷ್ಟ ಉತ್ಪನ್ನ ಮಾಡೋದಕ್ಕೆ ಉಪಾಯ ಹುಡುಕಿದ್ದೇನೆ ನಾನು. ಯಾವ ಉಪಾಯ ರಾಜಕುಮಾರಿ? ನಿನ್ಗೆ ಆ ಹುಡುಗ ಕಾಣಿಸ್ತಿದಾನಾ? ನಾವು ಆ ಬಾಲಕನ್ನ ಅಪಹರಣ ಮಾಡಿ ಅವನನ್ನ ಬಂಧಿ ಮಾಡಿ ದೂರದ ಕಾಡಲ್ಲಿ ಅಡಗಿಸಿರೋಣ. ಆಮೇಲೆ ತನ್ನ ಸ್ವಭಾವಕ್ಕೆ ಕಟ್ಟುಬಿದ್ದಿರೋ ಬಾಲಶಿವ ಅವನನ್ನ ಹುಡುಕ್ತಾ ತನ್ನ ದಾರಿ ಬದಲಾಯಿಸ್ತಾನೆ. ಆಮೇಲೆ ಆ ಕಾಡಲ್ಲಿ ಹುಡುಕ್ತಾ ಹುಡುಕ್ತಾ ದಾರಿ ತಪ್ತಾನೆ. ದಾರಿ ತಪ್ಪಿ ಎಲ್ಲೋ ದೂರ ಹೋಗ್ತಾನೆ. ಅದರ ಪರಿಣಾಮ ಏನಂದ್ರೆ ಬಾಲಶಿವಂಗೆ ದಾರುಕಾವನ ತಲುಪೋದಕ್ಕೆ ವಿಳಂಬ ಆಗತ್ತೆ. ಆದ್ರೆ ಅದರಿಂದ ಏನ್ ಲಾಭ? ಲಾಭ? ಲಾಭ ಏನಂದ್ರೆ ನನ್ನಣ್ಣ ತಾರಕಾಸುರಂಗೆ ದಾರುಕಾವನದಲ್ಲಿ ಚಕ್ರವ್ಯೂಹ ರಚಿಸೋಕೆ ಸಮಯ ಸಿಗತ್ತೆ. ಆಗ ತೆರೆಯೋ ದಾರಿಯಿಂದ ನನ್ನಣ್ಣ ವಿಜಯ ಪಡಿತಾನೆ. ಸೋಲ್ತಾನೆ ಆ ಬಾಲಶಿವ. ನೀವು ನನಗೆ ಅಪ್ಪಣೆ ಕೊಡಿ, ನಾವಿನ್ನು ತುಂಬಾ ದೂರ ಹೋಗ್ಬೇಕು. ನಮ್ಮ ಆಸೆ ಏನು ಅಂದ್ರೆ ನೀವು ಇಲ್ಲೇ ಇರಬೇಕು ಅನ್ನೋದು. ಆದ್ರೆ ನೀವು ನಿಮ್ ಕೆಲ್ಸದ ಮೇಲೆ ಹೋಗ್ಲೇಬೇಕಾಗಿದೆ. ಆದ್ರಿಂದ ನಾವು ನಿಮ್ಮನ್ನು ತಡೆಯೋಲ್ಲ. ನೀವು ಹೊರಡಿ. ನಾವು ನಿಮ್ ರೂಪದಲ್ಲಿ ಸಾಕ್ಷಾತ್ ಮಹಾದೇವನ ದರ್ಶನ ಮಾಡಿದ್ವಿ. ಇದಂತೂ ಮಹಾದೇವನ ಕೃಪೆನೆ. ದೇವಿ ಪಾರ್ವತಿ, ನಿಮ್ಮ ದುಃಖ ನೋಡಿ ಸ್ವಯಂ ದುಃಖ ಕೂಡ ದುಃಖದಲ್ಲೇ ಮುಳುಗಿದೆ. ದೇವಿ ಪಾರ್ವತಿ, ನನಗೆ ತಿಳಿದಿರುವ ಪ್ರಕಾರ ನಿಮ್ಮ ದುಃಖಕ್ಕೆ ಕಾರಣ ನೀವು ಇಲ್ಲಿರೋ ದುಃಖಕ್ಕಿಂತ ಹೆಚ್ಚಾಗಿ ಮಹಾದೇವನಿಂದ ದೂರ ಆಗಿರೋ ದುಃಖ ನಿಮ್ಮನ್ನ ಕಾಡ್ತಾ ಇದೆ ಅಲ್ವಾ? ಮಹಾದೇವನ ಮೇಲೆ ನಿಮಗಿರೋ ಪ್ರೀತಿನ ನೋಡಿ ದಿಗ್ಭ್ರಾಂತಳಾಗಿದ್ದೀನಿ ನಾನು. ದೇವಿ ಪಾರ್ವತಿ, ಸತ್ಯ ಹೇಳ್ಬೇಕು ಅಂತಂದ್ರೆ ಈ ಪ್ರಪಂಚದಲ್ಲಿ ನಿಮ್ ಹಾಗೆ ಪ್ರೀತಿಸೋರ್ನೂ ನೋಡಿಲ್ಲ, ನಿಮ್ ಹಾಗೆ ವಿರಹದಲ್ಲಿರೋರ್ನೂ ನೋಡಿಲ್ಲ. ಆದ್ರೆ ದೇವಿ, ನಿಮ್ಮಿಬ್ರ ಮಧ್ಯೆ ಇಷ್ಟು ಗಾಢವಾದ ಪ್ರೀತಿ ಇದ್ರು ಅವರು ನಿಮ್ಮನ್ನ ಯಾಕೆ ದೂರ ಮಾಡಿದ್ರು? ಒಂದ್ ವೇಳೆ ಅವರು ಇಲ್ಲ, ನನ್ನ ಈ ಸಂದೇಹಕ್ಕೆ ಅರ್ಥನೇ ಇಲ್ಲ. ಖಂಡಿತ ನೀವು ಅವರನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರೋ ಅವರು ಸಹ ಅಷ್ಟೇ ಪ್ರೀತಿ ಮಾಡ್ತಾರೆ. ನಾನು ಹೇಳಿದ್ದು ಸತ್ಯ ಅಲ್ವಾ ದೇವಿ ಪಾರ್ವತಿ? ನೀವು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಆದ್ರೂ ಕೂಡ ನನಗೆ ಉತ್ತರ ಸಿಕ್ತು. ನಿಮ್ಮ ಈ ಮೌನ ನನಗೆ ಎಲ್ಲ ಹೇಳ್ಬಿಡ್ತು.
ಅದೇನಂದ್ರೆ ಮಹಾದೇವ ನಿಮ್ಮನ್ನ ಬಿಟ್ಟು ಹೋಗಿದ್ರಲ್ಲಿ ನಿಮ್ದೇ ತಪ್ಪಿದೆ. ನಿಮ್ಮ ಪ್ರೀತಿನಲ್ಲೇ ಏನೋ ಕಡಿಮೆ ಆಗಿತ್ತು. ಆ ಕಾರಣಕ್ಕೆ ನೀವು ಅವರನ್ನ ತಡೆಯೋಕ್ಕಾಗ್ಲಿಲ್ಲ. ಆದ್ರೆ ನೀವವರ ಪತ್ನಿ. ಹೇಳ್ತಾರೆ ಪತ್ನಿ ಪ್ರೀತಿನಲ್ಲಿ ಎಷ್ಟು ಶಕ್ತಿ ಇರತ್ತೆ ಅಂದ್ರೆ ಅವಳು ತನ್ನ ಪತಿನ ಜನ್ಮ ಜನ್ಮಾಂತರಕ್ಕೂ ಬಂಧನದಲ್ಲಿ ಕಟ್ಟ ಹಾಕ್ತಾಳಂತೆ. ಆದ್ರೆ ನಿಮಗೆ ಯಾಕೆ ಹಾಗೆ ಮಾಡಕ್ಕಾಗ್ಲಿಲ್ಲ ದೇವಿ? ಆಶ್ಚರ್ಯವಾಗಿದೆ. ಈಗಲೂ ಮೌನವಾಗಿದ್ದೀರಾ? ಮೌನದ ಧ್ವನಿ ಶಬ್ದಕ್ಕಿಂತ ತೀವ್ರವಾಗಿರುತ್ತೆ ದೇವಿ ಪಾರ್ವತಿ. ಮೌನ ಉತ್ತರ ಆದಾಗ ಶಬ್ದದ ಅಗತ್ಯ ಇರೋದಿಲ್ಲ ದೇವಿ ಪಾರ್ವತಿ. ಈಗ ನನಗೆಲ್ಲ ಅರ್ಥ ಆಗಿದೆ ದೇವಿ ಪಾರ್ವತಿ. ನಿಮಗೂ ಅರ್ಥ ಆದ್ರೆ ಅದು ನಿಮಗೆ ಒಳ್ಳೇದು. ಮಹಾದೇವನನ್ನ ಮರೆಯೋದಿಕ್ಕೆ ಪ್ರಯತ್ನ ಮಾಡಿ ದೇವಿ ಪಾರ್ವತಿ. ಆಗ ಮಾತ್ರ ನೀವಿಲ್ಲಿ ಸಂತೋಷವಾಗಿರೋಕ್ ಸಾಧ್ಯ. ಯಾವುದೋ ಕೆಲ್ಸದ ಮೇಲೆ ದೂರ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಬರ್ತೀನಿ. ಸತಿ ರೂಪದಲ್ಲಿ ನೀನು ದೇಹ ತ್ಯಾಗ ಮಾಡಿ ಹೋದಾಗ ನನ್ನ ಜೀವನದ ಅರ್ಥನೇ ಪೂರ್ತಿಯಾಗಿ ಮುಗಿದೋಗಿತ್ತು. ಆಗ ನನ್ನ ಕಣ್ಣಲ್ಲಿ ಎರಡೇ ಛಾಯೆ ಇತ್ತು, ನಿನ್ನ ರೂಪ ಮತ್ತು ಕಣ್ಣೀರ ಧಾರೆ. ಪರಾಕಾಷ್ಠೆ ಇದ್ದದ್ದು ಆಸಕ್ತಿ ಮತ್ತು ಪ್ರೀತಿಯದ್ದು. ಹಾಗಾಗಿ ನಾನು ನಿನ್ನ ಮೃತ ಶರೀರದ ಜೊತೆ ಯುಗಗಳ ತನಕ ತಾಂಡವ ಮಾಡ್ತಾ ಇದ್ದೆ. ಅದ್ಯಾಕೆ ಅಂದ್ರೆ ನನ್ನ ಸತಿ ಮತ್ತೆ ಜೀವ ಪಡ್ಕೋತಾಳೆ ಅಂತ. ಸತ್ಯವನ್ನ ಸತ್ಯ ಅನ್ಕೊಳ್ಳೋದೆ ಶಾಶ್ವತ, ಪವಿತ್ರ ಮತ್ತು ನಿಷ್ಕಲ್ಮಶ ಪ್ರೀತಿ. ಇದು ನಿಮ್ಮ ಪ್ರೀತಿಯಾಗಿತ್ತು ಮಹಾದೇವ. ಮತ್ತೆ ನನ್ನ ಪ್ರೀತಿ? ಪಾರ್ವತಿ, ನೀನು ನನ್ನನ್ನು ದೂರ ಮಾಡಿ ನನ್ನನ್ನು ನನ್ನಿಂದಾನೇ ದೂರ ಮಾಡಿಬಿಟ್ಟೆ. ಈ ಪ್ರೀತಿಯ ಸತ್ಯ ಅಂತೂ ಒಂದೇ ಪಾರ್ವತಿ, ನಾನು ನೀನಿಲ್ಲದೆ ಅಪೂರ್ಣವಾದವನು. ಹಾಗೆ ಈ ಸಂಪೂರ್ಣ ಸೃಷ್ಟಿನೂ ಕೂಡ ನಾನಿಲ್ಲದೆ ಅಪೂರ್ಣವಾದ್ದು. ಪ್ರತಿ ಸಂಘರ್ಷದ ನಂತರ ನನ್ನ ರೌದ್ರ ಸ್ವರೂಪನ ನೀವೇ ನಿಮ್ಮ ಪ್ರೀತಿಯಿಂದ ಶಾಂತ ಮಾಡ್ತಿದ್ರಿ ಮಹಾದೇವ. ನೀನು ಶಸ್ತ್ರಧಾರಣೆ ಮಾಡಿ ಕಾಳಿಯಾಗಿ ನನ್ನ ಎದೆ ಮೇಲೆ ಕಾಲಿಟ್ಟಾಗ ಆ ರೌದ್ರತೆಯಲ್ಲೂ ನಿನಗೆ ತಕ್ಷಣ ನಿನ್ನ ತಪ್ಪಿನ ಅರಿವಾಗತ್ತೆ. ಆ ಅಪರಾಧಿ ಪ್ರಜ್ಞೆಯಿಂದ ಮಾತುಗಳು ಹೊರಗಡೆ ಬರುತ್ತೆ. ಅದೇ ಅನುಭವವೇ ನಮ್ಮ ಪ್ರೀತಿ ಪಾರ್ವತಿ. ನಿನ್ನ ಪ್ರೀತಿಯ ಕಾರಣದಿಂದಾನೇ ನಾನು ನಿನ್ನ ಅಂತರಾಳದಲ್ಲೇ ನನ್ನ ದರ್ಶನ ಪಡ್ಕೋತೀನಿ.
ಅನ್ನೋದು ನಮ್ಮದೋ, ನನ್ನದೋ ಅಥವಾ ನಿನ್ನದೋ, ಅದು ಪುರುಷ ಮತ್ತು ಪ್ರಕೃತಿಗೆ ಸೇರಿದ್ದು.